ಜೆವಿ ಮಂಡಳ ಕಾಲೇಜಿನಲ್ಲಿ ಸಡಗರ ಸಂಭ್ರಮ. ಕ್ರೀಡಾ ಮತ್ತು ಸಾಂಸ್ಕೃತಿಕ ಉದ್ಘಾಟನೆಯ ಹಬ್ಬ. ತೆರೆದಾಳ ಅಂದ್ರೆ ಸಾಕು ಥಟ್ಟನೆ ನೆನಪಾಗೋದು ಜೆವಿ ಮಂಡಳ ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆಯು ಸದಾ ಒಂದಿಲ್ಲ ಒಂದು ಹೊಸ ಕಾರ್ಯಕ್ರಮ, ಹೊಸ ಚಿಂತನೆಗೆ ಪ್ರಸಿದ್ಧಿ ಪಡೆದಿದೆ. ಈ ಬಾರಿಯೂ ವಿಶೇಷ ಸಂಭ್ರಮಕ್ಕೆ ಕಾರಣವಾಯಿತು. ಎರಡು 2026-27ನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರ ಜೊತೆಗೆ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳನ್ನು ಸ್ವಾಗತ ಮಾಡಿಕೊಳ್ಳುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಈ ಕಾರ್ಯಕ್ರಮದ ಆಕರ್ಷಣೆಯಾಗಿ ಶಿಕ್ಷಣ ತಜ್ಞರು ಹಾಗೂ ದಾರಾ ಬೇಂದ್ರೆಯವರ ಒಡನಾಡಿ ಸುರೇಶ್ ಕುಲಕರ್ಣಿ ಅವರು ಆಗಮಿಸಿದ್ರು. ಅದ್ಧೂರಿಯಾಗಿ ಕಾಲೇಜಿನ ಬೋಧಕ ವರ್ಗ ಹಾಗೂ ಆಡಳಿತ ಮಂಡಳಿಯವರು ಬರಮಾಡಿಕೊಂಡ್ರು. ಕಾಲೇಜಿನ ಆವರಣದಲ್ಲಿ ಒಂದು ಸುತ್ತು ಸುತ್ತಾಡಿದ ಬಳಿಕ ವೇದಿಕೆಗೆ ತೆರಳಿದ್ರು. ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಕಾಲೇಜಿನ ಸಾಧನೆಗಳ ಬಗ್ಗೆ ತಿಳಿಸಲಾಯಿತು. ಕಾರ್ಯಕ್ರಮ ಸುಂದರವಾಗಿ ಉದ್ಘಾಟನೆಗೊಂಡಿತು. ಪ್ರತಿಯೊಂದು ಶಿಸ್ತಿನಿಂದ ಇದೆ. ಕಟ್ಟಡ ಚಲೋ ಅದು ಇಷ್ಟ ಅಲ್ಲ, ಸುತ್ತಲೂ ಕೂಡ ಸ್ವಚ್ಛವಾಗಿಟ್ಟಾರೆ. ಆಮೇಲೆ ಪ್ರತಿಯೊಬ್ಬ ಹುಡುಗನೂ ಕೂಡ ಭಾಳ ಒಳ್ಳೆಯ ರೀತಿಯಿಂದ ನೋಡ್ಕೊಳ್ತಾನೆ. ಆಮೇಲೆ ಪ್ರೊಫೆಸರ್ ಕೂಡ ತುಂಬ ಗೌರವ ಕೊಡೋದು, ಮಕ್ಕಳು ಅವ್ರಿಗೆ ಗೌರವ ಕೊಡೋದು, ಇದನ್ನು ಪ್ರತ್ಯಕ್ಷವಾಗಿ ನೋಡಿದೆ. ಆನಂತರ ಅದಕ್ಕಿಂತ ಮಹತ್ವದ್ದು ಅಡ್ಮಿನಿಸ್ಟ್ರೇಟರ್ಸ್ಗೆ, ಅಲ್ಲಿ ಪ್ರಿನ್ಸಿಪಾಲ್ರಿಗೆ ಮತ್ತು ಎಲ್ಲ ಶಿಕ್ಷಕರ ಒಂದು ವರ್ಗಕ್ಕೆ ತುಂಬ ಅವ್ರ ಬಗ್ಗೆ ಅಭಿಮಾನ ಇದೆ. ಅವ್ರು ಏನು ಹೇಳಿದ್ರು ನಾವು ಮಾಡ್ತೀವಿ ಅನ್ನೋವಂಥದ್ದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದರು. ಅದು ದೊಡ್ಡ ಕೆಲಸ. ಜೊತೆಗೆ ಗುರುಗಳಿಗೂ ಸಹಿತ ನಾವು ಏನು ಮಾಡಿದ್ರೂ ಕೂಡ ನಮ್ಮ ಅಡ್ಮಿನಿಸ್ಟ್ರೇಟರ್ಸ್ ಎಸ್ ಅಂತಾರೆ ಅನ್ನುವಂಥ ಆತ್ಮವಿಶ್ವಾಸ ಪರಸ್ಪರ ಇರೋದರಿಂದ ಇದು ತುಂಬ ಚೆನ್ನಾಗಿ ಬೆಳೀತದೆ. ಇದರಿಂದ ನಮ್ಮ ಮಕ್ಕಳೇನಿದ್ದಾರೆ ಹುಡುಗರು, ಅವರು ನಮ್ಮ ದೇಶದ ಅಮೂಲ್ಯ ಆಸ್ತಿ ಆಗೋದ್ರಲ್ಲಿ ಎರಡನೇ ಮಾತು ಇಲ್ಲ. ಪ್ರಥಮ ವರ್ಷಕ್ಕೆ ದಾಖಲಾತಿ ಪಡೆದ ಪದವಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳನ್ನು ಆದರದಿಂದ ಸ್ವಾಗತ ಮಾಡಿದ್ರು. ಇನ್ನು ಕಳೆದ ಸಾಲಿನಲ್ಲಿ ಅತ್ಯಧಿಕ ಅಂಕ ಪಡೆದು ರ್ಯಾಂಕ್ ಗಿಟ್ಟಿಸಿಕೊಂಡ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ್ರು. ಸುರೇಶ್ ಕುಲಕರ್ಣಿ ಅವರು ಮಕ್ಕಳಿಗೆ ಕೆಲವು ಕಲಿಕಾ ವಿಧಾನಗಳನ್ನ ಹೇಳಿಕೊಟ್ಟರಲ್ಲದೆ ಸಂವಾದ ನಡೆಸಿದ್ರು. ಅವರನ್ನು ಕೂಡ ಗೌರವಿಸಲಾಯಿತು. PUC ಪ್ರಥಮ ವರ್ಷ BA ಮತ್ತು BCom ಪ್ರಥಮ ವರ್ಷ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಮತ್ತು ಈ ವರ್ಷದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಹೋದ ವರ್ಷ ನಮ್ಮ PUCಯಿಂದ ಜಿಲ್ಲೆಗೆ ಪ್ರಥಮ ಬಂದಂಥ ವಿದ್ಯಾರ್ಥಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಧಾರವಾಡದಿಂದ ದಾರಾ ಬೇಂದ್ರೆ ಅವರ ಒಡನಾಡಿಗಳಾದಂಥ ಸುರೇಶ್ ಕುಲಕರ್ಣಿ ಸರ್ ಅವರನ್ನು ಕರೆಸಿದ್ದೀವಿ. ಅವರಿಂದ ವಿಶೇಷ ಉಪನ್ಯಾಸವನ್ನು ಕೊಡಿಸಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಕಾರ್ಯಕ್ರಮ ನಡೆಯಿತು. ಇಷ್ಟು ಈ ಕಾರ್ಯಕ್ರಮದ ಇವತ್ತು ವಿವರ. ಇಡೀ ಕಾರ್ಯಕ್ರಮ ಹಬ್ಬದಂತೆ ಕಂಡು ಬಂತು. ಕಾಲೇಜಿನ ಆವರಣದಲ್ಲಿ ನಮ್ಮ ಸಂಸ್ಕೃತಿ ಬಿಂಬಿಸುವ ಚಿತ್ರಗಳು, ಸುಂದರ ಶೃಂಗಾರಮಯ ವಾತಾವರಣ ನಿರ್ಮಾಣವಾಗಿತ್ತು. ಸಾಕಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು. ರನ್ ಟಿವಿ ನ್ಯೂಸ್, ಮುಧೋಳ. ಮುಧೋಳ ನಾಗರಿಕರಿಗೆ ಬಂಪರ್ ಆಫರ್ ಒಂದು ಒದಗಿ ಬಂದಿದೆ. ಕಡಿಮೆ ದರದಲ್ಲಿ ಹೆಚ್ಚಿನ ಬಟ್ಟೆಗಳನ್ನು ಖರೀದಿಸುವ ಅವಕಾಶವನ್ನು ನಿಮಗಾಗಿ ತಂದಿದೆ ಸೋನಾಲಿ ಡ್ರೆಸ್ಸಸ್. ನಮಸ್ಕಾರ ಮುಧೋಳ ಮಂದಿಗೆ. ಸೋನಾಲಿ ಡ್ರೆಸ್ಸಸ್ನಲ್ಲಿ ಈ ಬಾರಿ ಭರ್ಜರಿ ಆಫರ್ ನಡೆದಿದೆ. ಅದಕ್ಕೆ ಎಲ್ಲರೂ ಸದುಪಯೋಗ ತಗೋಬೇಕು. ಬೈ ಒನ್ ಗೆಟ್ ಒನ್ ಫ್ರೀ ಅಥವಾ 50% ಡಿಸ್ಕೌಂಟ್ ಪಡೆಯಬಹುದು. 3 ಪೀಸ್ ಲೇಡೀಸ್ ಟಾಪ್ ಕೇವಲ 500ರಿಂದ 700 ರೂಪಾಯಿಗೆ ಲಭ್ಯ. ಅಲ್ಲದೆ ಚೂಡಿದಾರ್ ಸೆಟ್ಗಳು 2 ಪೀಸ್ 600ರಿಂದ 1000 ರೂಪಾಯಿಗೆ ಸಿಗುತ್ತೆ. ಕೇವಲ 400 ರೂಪಾಯಿಯಿಂದ 500ರ ಒಳಗೆ 2 ನೈಟಿ ಮತ್ತು ಗೌನ್ಗಳು ಸಿಗುತ್ತೆ. ಕೇವಲ 500 ರೂಪಾಯಿಗೆ 3 ಪೀಸ್ ಜೆಂಟ್ಸ್ ಟಿ ಶರ್ಟ್, 1000 ರೂಪಾಯಿಗೆ 3 ಪ್ಯಾಂಟ್ ಮತ್ತು 1000 ರೂಪಾಯಿಗೆ 4 ಶರ್ಟ್ ಪಡೆಯುವ ಅವಕಾಶ. ಜೊತೆಗೆ ಎಲ್ಲಾ ಬಟ್ಟೆಗಳ ಮೇಲೂ ಆಕರ್ಷಕ ಆಫರ್ ಲಭ್ಯವಿದೆ. ಹಿಂದೆ ಭೇಟಿ ನೀಡಿ ಸೋನಾಲಿ ಡ್ರೆಸ್ಸಸ್, ಮುಧೋಳ.
ಸೀಮಿತ ಅವಧಿಯ ಆಫರ್. ಶಾಪಿಂಗ್ ಮಾಡಿ ಹೆಚ್ಚು ಉಳಿತಾಯ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8197843530. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.